ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಇವತ್ತು ಅತ್ಯಂತ ಮಹತ್ವದ ದಿನ. ಕೆಲವೇ ಕ್ಷಣಗಳಲ್ಲಿ ಮಾಫಿ ಸಾಕ್ಷಿ ಬಗ್ಗೆ ಕೋರ್ಟಲ್ಲಿ ವಿಚಾರಣೆ ನಡೆಯುತ್ತೆ. ದರ್ಶನ್ ಪಾಲಿಗೆ ಹಾಗಾದ್ರೆ ಮುಳುವಾಗುತ್ತಾ ಸಹ ಆರೋಪಿಯ ಆ ಒಂದು ಹೇಳಿಕೆ. 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ಇವತ್ತು ಮಹತ್ವದ ವಿಚಾರಣೆ ನಡೆಯುತ್ತೆ. ಮಾಫಿ ಸಾಕ್ಷಿ ಕೋರಿ ಅರ್ಜಿಯನ್ನ ಆರೋಪಿ ಪ್ರದೋಷ್ ಸಲ್ಲಿಸಿದ್ದ. ಪ್ರದೋಷ್ ಮಾಫಿ ಸಾಕ್ಷಿ ಅಂತ ನಿರ್ಧಾರ ಮಾಡುತ್ತಾ ಹಾಗಾದ್ರೆ ಕೋರ್ಟ್. ಮಾಫಿ ಸಾಕ್ಷಿ ಆಯ್ಕೆ ಬಗ್ಗೆ ದರ್ಶನ್ ಪರ ವಕೀಲರಿಂದ ವಾದ ನಡೀತಕ್ಕಂತ ಒಂದು ಸಾಧ್ಯತೆ ಇದೆ. ಕೋರ್ಟ್ ಮಾಫಿ ಸಾಕ್ಷಿ ಪರಿಗಣಿಸಿದ್ರೆ ನಟ ದರ್ಶನ್ಗೆ ಸಂಕಷ್ಟ ಫಿಕ್ಸ್ ಆಗುವಂತ ಎಲ್ಲಾ ಚಾನ್ಸಸ್ಸು ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಇವತ್ತು ಅತ್ಯಂತ ಮಹತ್ವದ ದಿನ. ಕೆಲವೇ ಕ್ಷಣಗಳಲ್ಲಿ 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ಸಹ ಆರೋಪಿ ಪ್ರದೋಷ್ ಸಲ್ಲಿಸಿರತಕ್ಕಂಥ ಮಾಫಿ ಸಾಕ್ಷಿ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಇತ್ತ ಕಳೆದೆರಡು ದಿನಗಳಿಂದ ದರ್ಶನ್ ಪವಿತ್ರಗೆ ಆತಂಕ ಶುರು ಆಗ್ಬಿಟ್ಟಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 20 ದಿನಗಳ ಹಿಂದೆ ದರ್ಶನ್ ಜೊತೆ ಪ್ರದೋಷ್ ಮನಸ್ತಾಪ ಹೊಂದಿದ್ರು. ನನ್ನ ಜೈಲು ವಾಸಕ್ಕೆ ನೀವೇ ಕಾರಣ ಅಂತ ದರ್ಶನ್ ಜೊತೆ ಮನಸ್ತಾಪ ಮಾಡ್ಕೊಂಡಿದ್ರು. ದರ್ಶನ್ ಜೊತೆ ಸರಿ ಹೋಗ್ತಿಲ್ಲ ಅಂತ ಜೈಲಾಧಿಕಾರಿಗಳಿಗೂ ಕೂಡ ದೂರನ್ನ ಕೊಟ್ಟಿದ್ರಂತೆ. ಪ್ರತ್ಯೇಕ ಸೆಲ್ಗೆ ಶಿಫ್ಟ್ ಮಾಡಬೇಕು ಅಂತ ಪ್ರದೋಷ್ ಮನವಿಯನ್ನ ಕೂಡ ಮಾಡ್ಕೊಂಡಿರ್ತಾನೆ. ನಾನು ತಡೆದ್ರೂ ಸಹ ಸಾಯಿಸೋ ನಿರ್ಧಾರ ಮಾಡಿದ್ರು. ಅವತ್ತು ರೇಣುಕಾಸ್ವಾಮಿಗೆ ಸಿಗರೆಟ್ನಲ್ಲಿ ಸುಟ್ಟು ಹಿಂಸೆಯನ್ನ ನೀಡಿದ್ರು. ದರ್ಶನ್ ಸಹ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿದ್ರು. ರೇಣುಕಾಸ್ವಾಮಿ ಪವಿತ್ರ ಗೌಡಗಷ್ಟೇ ಮೆಸೇಜ್ ಮಾಡಿರಲಿಲ್ಲ, ಇನ್ನು 3 ಮೆಸೇಜ್ ಮಾಡಿದ್ದ ಅಂತ ಕೋಪಗೊಂಡ್ರು. ಇಷ್ಟೆಲ್ಲ ಆಗಿ ಜೈಲು ಸೇರಿದ ಮೇಲೂ ಹಿಂಸೆ ಕೊಡ್ತಿದ್ದಾರೆ. ನಾನು ಮಾನಸಿಕವಾಗಿ ನೊಂದು ಬಿಟ್ಟಿದ್ದೀನಿ ಅಂತ ಅಳಲನ್ನ ತೋಡ್ಕೊಂಡಿದ್ದ. ಇದು ಪ್ರದೋಷ್ ಆರೋಪ. ಮಾಫಿ ಸಾಕ್ಷಿ ಪ್ರದೋಷ್ ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ. ಜೈಲಿನಲ್ಲಿ ನಟ ದರ್ಶನ್ ಪವಿತ್ರ ಗೌಡಗೆ ಫುಲ್ ಟೆನ್ಷನ್ ಶುರುವಾಗಿದೆ. ಏನಾಗುತ್ತೆ, ಏನ್ ಹೇಳ್ತಾನೋ ಅಂತ. ಪ್ರದೋಷ್ ಸಲ್ಲಿಸಿದ ಅರ್ಜಿಯ ಅಂಶ ತಿಳಿದು ದರ್ಶನ್ ಶಾಕ್ ಆಗಿದೆ. ತಮ್ಮ ವಕೀಲರ ಮೂಲಕ ನಟ ದರ್ಶನ್ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ದರ್ಶನ್ ಹಾಜರಾಗ್ತಾ ಇದ್ದಾರೆ. ಇವತ್ತು ನಡೀತಕ್ಕಂಥ ಒಂದು ಅರ್ಜಿಯ ವಿಚಾರಣೆ ಏನಿದೆ, ಮಾಫಿ ಸಾಕ್ಷಿ ಪ್ರದೋಷ್ ಅರ್ಜಿ, ದರ್ಶನ್ ಅವರ ಮುಂದಿನ ಭವಿಷ್ಯ ನಿರ್ಧಾರ ಆಗುತ್ತೆ. ಎಲ್ಲರಿಗೂ ಈ ಒಂದು ವಿಚಾರ ಶಾಕ್ ಆಗಿದೆ. ದರ್ಶನ್ ಹಾಗೂ ಪವಿತ್ರ ಗೌಡಗೆ ಮಾತ್ರ ಅಲ್ಲ, ಅವರ ಅಭಿಮಾನಿಗಳಲ್ಲೂ ಕೂಡ ಸಾಕಷ್ಟು ಆತಂಕ ಶುರುವಾಗಿದೆ. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ಎಸ್ ಧ್ರುವ, ಈಗ ಇವತ್ತಿನ ಒಂದು ವಿಚಾರಣೆ ಏನಾಗಬಹುದು? ಯಾಕಂದರೆ ಇಡೀ ಕರ್ನಾಟಕ, ಅದರಲ್ಲೂ ದರ್ಶನ್ ಅಭಿಮಾನಿಗಳು, ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಇವರ ಒಂದು ಹೇಳಿಕೆ, ಈ ರೀತಿಯ ಒಂದು ಕೊಟ್ಟಿರುವಂಥ ವಿಚಾರ ಎಲ್ಲರಿಗೂ ಶಾಕ್ ಆಗಿದೆ. ಸೊ ಏನಾಗಬಹುದು ಅಂತ? ಪ್ರಮೋದ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ತೀರ್ಪು ಬರಲಿದೆ. ಕೋರ್ಟ್ ಈಗಾಗಲೇ ಆದೇಶವನ್ನ ಕಾಯ್ದಿರಿಸಿತ್ತು. ಈ ಆದೇಶ ಏನಾಗುತ್ತೆ ಅನ್ನುವಂಥದ್ದು ಈಗ ಎಲ್ರಿಗೂ ಕುತೂಹಲವನ್ನ ಮೂಡಿಸಿರುವಂತದ್ದು. ಈಗಾಗಲೇ ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಹಾಗೆ ಉಳಿದ ಆರೋಪಿಗಳು ಸಾಕಷ್ಟು ಟೆನ್ಷನ್ ನಲ್ಲಿದ್ದಾರೆ. ಸೊ ಹೀಗಾಗಿ ಈಗ ನಡೆಯುವಂತಹ ತೀರ್ಪು ಈಗ ಬರುತ್ತೆ ನೋಡಿ, ಅದರಲ್ಲಿ ಮುಂದಿನ ಭವಿಷ್ಯ ಗೊತ್ತಾಗುತ್ತೆ. ಆದ್ರೆ ಈ ಪ್ರದೋಷ್ ಈಗಾಗಲೇ ತನ್ನ ಅರ್ಜಿಯಲ್ಲಿ ಸಾಕಷ್ಟು ವಿಚಾರಗಳನ್ನ ಬಹಿರಂಗ ಪಡಿಸಿದ್ದಾರೆ. 59ನೇ ಸಿಸಿಎಚ್ ಕೋರ್ಟ್ಗೆ ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿದಾಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ಮಾಹಿತಿಯನ್ನ ಕೂಡ ನೀಡಿದ್ದಾನೆ. ದರ್ಶನ್ ಅವರಿಗೆ 2003ರಲ್ಲಿ ಪರಿಚಯ ಆಗುತ್ತೆ. ಆನಂತರ ಆ ಘಟನೆ ನಡೀತು ನೋಡಿ, ಅವತ್ತು 8 ಜೂನ್ ರಂದು ಪ್ರದೋಷ್ ದರ್ಶನ್ ಮನೆಗೆ ಬಂದಿದ್ರಂತೆ. ಆ ಸಂದರ್ಭದಲ್ಲಿ ಸ್ಟೋನಿ ಬ್ರೋಕ್ಸ್ ರೆಸ್ಟೋರೆಂಟ್ ಗೆ ದರ್ಶನ್ ಕರ್ಕೊಂಡು ಹೋಗ್ತಾರೆ. ಆನಂತರ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಒಂದು ಪಟ್ಟಣಗೆರೆ ಶೆಡ್ಡಿಗೆ ಕರ್ಕೊಂಡು ಬಂದಿರ್ತಾರೆ. ಆ ವಿಚಾರ ಗೊತ್ತಾಗಿ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ನಡೆದಂತಹ ಕ್ರೌರ್ಯದ ವಿಚಾರವನ್ನ ಕೂಡ ಎಳೆಯಾಗಿ ಬೆಚ್ಚಿಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈ ರೇಣುಕಾಸ್ವಾಮಿಗೆ ದರ್ಶನ್ ಹಲ್ಲೆ ಮಾಡಿದ್ದಲ್ಲದೆ ಆತನಿಗೆ ಒದ್ದಿರೋದು, ಆತನ ಖಾಸಗಿ ಅಂಗಕ್ಕೆ ಒದ್ದಿರುವ ವಿಚಾರವನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ.
ಅಲ್ಲದೆ ರೇಣುಕಾ ಸ್ವಾಮಿಯನ್ನ ಎದೆ ಏನಿದೆ ಆ ಎದೆಗೂ ಕೂಡ ದರ್ಶನ್ ಅವರು ಒದ್ದಿದ್ದಾರೆ ಅನ್ನುವಂಥದ್ದನ್ನ ಈ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಲ್ಲದೆ ಇತರ ಆರೋಪಿಗಳ ಪಾತ್ರ ಏನು ಅನ್ನುವಂಥದ್ದನ್ನ ಕೂಡ ಪ್ರದೋಷ್ ಹೇಳಿಕೆಯನ್ನ ನೀಡಿದ್ದಾರೆ. ಸೊ ಈಗ ಕೋರ್ಟ್ ಏನಾದ್ರೂ ಮಾಫಿ ಸಾಕ್ಷಿಯಾಗಿ ಅವರಿಗೆ ಅವಕಾಶವನ್ನ ನೀಡ್ತು ಅಂತ ಹೇಳಿದ್ರೆ ಪ್ರದೋಷ್ನ ಮತ್ತೊಂದು ಹಂತದಲ್ಲಿ ಹೇಳಿಕೆಯನ್ನ ದಾಖಲು ಮಾಡಬೇಕು. ಇಡೀ ಪ್ರಕರಣದ ಬಗ್ಗೆ ಪ್ರದೋಷ್ ನ್ಯಾಯಾಧೀಶರ ಮುಂದೆ ತಾನು ಮಾಫಿ ಸಾಕ್ಷಿಯಾಗಿ ನನ್ನನ್ನ ಕ್ಷಮಿಸಿ, ಈ ಕೇಸಲ್ಲಿ ಏನೇನಾಯ್ತು ಪ್ರತಿಯೊಂದನ್ನ ಕೂಡ ಪ್ರದೋಷ್ ಹೇಳ್ತಾರೆ. ಈಗ ಸದ್ಯ ಲಭ್ಯವಾಗ್ತಾ ಇರೋ ಮಾಹಿತಿಯ ಪ್ರಕಾರ ವಿಚಾರಣೆ ಆರಂಭವಾಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳು ಹಾಜರಾಗಿದ್ದಾರೆ. ವಿಸಿ ಮೂಲಕ ದರ್ಶನ್, ಪ್ರದೋಷ್, ನಾಗರಾಜ್, ಲಕ್ಷ್ಮಣ್, ಜಗದೀಶ್ ಕೂಡ ಆ ಆರೋಪಿಗಳಾಗಿದ್ದಾರೆ. ಆರೋಪಿಗಳ ಹಿಂದೆ ಒಂದು ಚೇರ್ ಹಾಕಿದ್ರು, ಅದರಲ್ಲಿ ದರ್ಶನ್ ಒಂಟಿಯಾಗಿ ಇದ್ದಾರೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಇನ್ನೊಂದು, ದರ್ಶನ್ ಪರ ವಕೀಲರು ಪ್ರದೋಷರ ಮಾಫಿ ಸಾಕ್ಷಿ ಅರ್ಜಿಯನ್ನ ಯಾವ ಆಧಾರದ ಮೇಲೆ ವಿರೋಧಿಸ್ತಕ್ಕಂತ ಒಂದು ಸಾಧ್ಯತೆ ಇಲ್ಲಿ ನಾವು ಕಾಣಬಹುದು ಅಂತ? ಪ್ರಮೋದ್, ಈಗಾಗಲೇ ದರ್ಶನ್ ಪರ ವಕೀಲರು ಅಬ್ಜೆಕ್ಷನ್ ಅನ್ನ ಹಾಕಿದ್ದಾರೆ. ಆಲ್ರೆಡಿ ಮೊನ್ನೆ ಇಡೀ ದಿನ ವಾದವನ್ನ ಕೂಡ ಮಾಡಿದ್ದಾರೆ. ಸೊ ಇವತ್ತು ಅರ್ಜಿಯಲ್ಲಿ ಏನಿದೆ ಅಂತ ತಿಳ್ಕೊಂಡ್ರು ಮೊನ್ನೆನೆ. ಅದಾದ ನಂತರ ಇದಕ್ಕೆ ಅವಕಾಶವನ್ನ ನೀವು ನೀಡಬಾರದು ಅಂತ ಹೇಳಿ ಕೋರ್ಟ್ ಮುಂದೆ ಮನವಿಯನ್ನ ಕೂಡ ಮಾಡ್ಕೊಂಡಿದ್ರು. ಮಾಫಿ ಸಾಕ್ಷಿಗೆ ಅವಕಾಶವನ್ನ ನೀಡಬಾರದು ಅನ್ನುವಂತ ಒಂದು ಆಕ್ಷೇಪಣೆಯನ್ನ ಸಲ್ಲಿಸಿದ್ರು. ಆದ್ರೆ ಈಗ ಆ ವಿಚಾರಣೆಯನ್ನ ಮಾಡಿಕೊಂಡು ಸಂಪೂರ್ಣವಾಗಿ ಇವತ್ತು ಅದರ ಆದೇಶ ಬರುತ್ತೆ. ಆನಂತರ ಉಳಿದ ಆರೋಪಿ ಏನಿದ್ದಾನೆ ವಿನಯ್ ಹಾಕಿರುವಂತಹ ಒಂದು ಅರ್ಜಿ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ವಿಚಾರಣೆ ಆರಂಭ ಆಗುತ್ತೆ. ಆದ್ರೆ ಅದಕ್ಕೂ ಮುನ್ನ ಈ ಆದೇಶ ಬರುವಂತದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ಪ್ರಮೋದ್, ಥ್ಯಾಂಕ್ ಯು ನಿಮ್ಮ ಮಾಹಿತಿಗಾಗಿ. ಇದ್ರು ಎಸ್, ಈಗಾಗಲೇ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ವಿಚಾರಣೆ ಶುರುವಾಗಿದೆ. ಕಾನ್ಫರೆನ್ಸ್ ಮೂಲಕ ಒಂದಿಷ್ಟು ಆರೋಪಿಗಳು ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಒಟ್ಟಿನಲ್ಲಿ ಈಗ ದರ್ಶನ್ ಅವರ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಸಂಕಷ್ಟ ಎದುರಾಗುತ್ತಾ ಅಥವಾ ಏನಾಗಬಹುದು? ಈಗ ದರ್ಶನ್ ಅವರು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹಾಗಾದ್ರೆ ಇವತ್ತು ಕೋರ್ಟ್ ಪ್ರದೋಷರನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿದ್ರೆ ಪ್ರಕರಣದ ತನಿಖೆ ಅಥವಾ ವಿಚಾರಣೆಯಲ್ಲಿ ಯಾವ ರೀತಿಯ ಒಂದು ಬದಲಾವಣೆ ಆಗಬಹುದು? ಪ್ರದೋಷ್ ಮಾಡಿರ್ತಕ್ಕಂಥ ಆರೋಪಗಳ ಬಗ್ಗೆ ಈಗಾಗಲೇ ತನಿಖಾ ಸಂಸ್ಥೆ ಬಳಿ ಯಾವ ರೀತಿಯ ಒಂದು ದಾಖಲೆ ಅಥವಾ ಸಾಕ್ಷ್ಯಗಳಿದ್ದಾವೆ? ಇವತ್ತಿನ ಈಗ ನಡೀತಿರ್ತಕ್ಕಂಥ ಒಂದು ವಿಚಾರಣೆ ಏನಿದೆ, ಈ ವಿಚಾರಣೆಯ ಬಳಿಕ ಕೋರ್ಟ್ ತಕ್ಷಣವೇ ನಿರ್ಧಾರ ಪ್ರಕಟಿಸುತ್ತಾ ಅಥವಾ ಮುಂದಿನ ದಿನಾಂಕವನ್ನ ನೀಡತಕ್ಕಂಥ ಸಾಧ್ಯತೆ ಇದೆಯಾ? ಒಂದಿಷ್ಟು ಕುತೂಹಲ ಈಗ ಕೋರ್ಟಿನತ್ತ ನೆಟ್ಟಿದೆ. ಈಗ ದರ್ಶನ್ ಹಾಗೂ ಏನೋ ಉಳಿದಿರ್ತಕ್ಕಂಥ ಆರೋಪಿಗಳಿಗೆ ಮಾತ್ರ ಟೆನ್ಷನ್ ಶುರುವಾಗಿಲ್ಲ, ಪ್ರತಿಯೊಬ್ಬ ಅಭಿಮಾನಿಗಳಿಗೂ ಕೂಡ ಟೆನ್ಷನ್ ಶುರುವಾಗಿದೆ. ಇಡೀ ಕರ್ನಾಟಕ ನೋಡ್ತಾ ಇದೆ ಇವತ್ತು ಏನಾಗ್ಬೋದು ವಿಚಾರಣೆ ಅಂತ. ಈಗ ಸಿಕ್ಕಿರತಕ್ಕಂಥ ಮಾಹಿತಿ ಪ್ರಕಾರ ಆರೋಪಿಗಳ ಈ ಹಿಂದೆ ದರ್ಶನ್ ಅವರು ಕೂತಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಒಂಟಿಯಾಗಿ ಕೂತಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಈಗ ಲಭ್ಯ ಆಗ್ತಾ ಇರತಕ್ಕಂಥದ್ದು. ಒಂದು ಕಡೆ ಟೆನ್ಷನ್ ಶುರುವಾಗಿದೆ. ಪ್ರದೋಷ್ ಯಾವ ರೀತಿಯ ಒಂದು ಹೇಳಿಕೆಯನ್ನ ಕೊಡ್ತಾನೆ? ಈಗ ಕೊಟ್ಟಿರತಕ್ಕಂಥ ಪಾಯಿಂಟ್ಸ್ ಪ್ರಕಾರ ಏನು ಅರ್ಜಿ ಸಲ್ಲಿಕೆ ಆಗಿದೆ, ಆ ಅರ್ಜಿಯಲ್ಲಿ ಉಲ್ಲೇಖ ಆಗಿರತಕ್ಕಂಥ ಒಂದಿಷ್ಟು ವಿಚಾರವನ್ನ ಗಮನಿಸ್ತಾ ಹೋದ್ರೆ ಆಬ್ವಿಯಸ್ಲಿ ಎಲ್ಲರಿಗೂ ಟೆನ್ಷನ್ ಶುರುವಾಗುತ್ತೆ. ಈಗ ವಿಚಾರಣೆ ನಡೀತಾ ಇದೆ. ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ ಬಗ್ಗೆ ಇವತ್ತು ಕೋರ್ಟ್ ಅಲ್ಲಿ ಯಾವ ರೀತಿಯ ಒಂದು ಪ್ರಮುಖವಾದ ನಡೆಯುತ್ತೆ? ದರ್ಶನ್ ಪರ ವಕೀಲರು ಪ್ರದೋಷರ ಮಾಫಿ ಸಾಕ್ಷಿ ಅರ್ಜಿಯನ್ನ ಯಾವ ಆಧಾರದ ಮೇಲೆ ವಿರೋಧಿಸ್ತಾರೆ, ಅಂದ್ರೆ ಇದು ಸರಿ ಇಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾದ ವಿವಾದ ನಡೆಯುತ್ತೆ. ಯಾವ ರೀತಿ ವಾದ ಮಾಡಬಹುದು? ದರ್ಶನ್ಗೆ ಇವತ್ತು ಬಿಗ್ ಡೇ. ಸಹ ಆರೋಪಿಯ ಮಾಫಿ ಸಾಕ್ಷಿ ಅರ್ಜಿ ಕೋರ್ಟ್ ಅಲ್ಲಿ ವಿಚಾರಣೆ ನಡೀತಾ ಇದೆ. ಪ್ರದೋಷಿಗೆ ಕೋರ್ಟ್ ಮಾಫಿ ನೀಡುತ್ತಾ? ಅವರ ಹೇಳಿಕೆ ದರ್ಶನ್ಗೆ ಮುಳುವಾಗುತ್ತಾ? 59ನೇ CCH ಕೋರ್ಟ್ ಅಲ್ಲಿ ಏನು ನಡೀತಾ ಇದೆ ಈ ಕ್ಷಣದಲ್ಲಿ ವಿಚಾರಣೆ? ಈ ಒಂದು ವಿಚಾರಣೆ ಪ್ರಕರಣದ ಮುಂದಿನ ದಿಕ್ಕಿನ ಮೇಲೆ ಯಾವ ರೀತಿಯ ಒಂದು ಪರಿಣಾಮ ಬೀರಬಹುದು? ಈಗ ಎಲ್ಲರ ಗಮನ ಸೆಳೀತಾ ಇದೆ ಈ ಒಂದು ವಿಚಾರಣೆ.
ಈಗ ಕೋರ್ಟ್ ಮುಂದೆ ಇರ್ತಕ್ಕಂಥ ಪ್ರಶ್ನೆ, ಪ್ರದೋಷಿಗೆ ಮಾಫಿ ಸಾಕ್ಷಿಯ ಸ್ಥಾನಮಾನ ನೀಡಬೇಕಾ ಅನ್ನುವಂಥದ್ದು. ಕೋರ್ಟ್ ಒಪ್ಪಿಗೆ ನೀಡಿದರೆ ಪ್ರಕರಣದ ಮುಂದಿನ ಕಾನೂನು ಹೋರಾಟದಲ್ಲಿ ಪ್ರದೋಷ್ ಹೇಳಿಕೆಗಳು ಎಷ್ಟು ಪ್ರಮುಖವಾಗಿರ್ತಾವೆ ಅನ್ನುವಂಥ ಒಂದು ಕುತೂಹಲ ಈಗ ಕಾಡ್ತಾ ಇದೆ. ಎಸ್ ಧ್ರುವ, ಈಗ ಪ್ರದೋಷ್ ಮಾಡಿರತಕ್ಕಂಥ ಆರೋಪಗಳ ಬಗ್ಗೆ ಈಗಾಗಲೇ ತನಿಖಾ ಸಂಸ್ಥೆ ಬಳಿ ಯಾವುದಾದ್ರೂ ದಾಖಲೆಗಳು, ಸಾಕ್ಷ್ಯಗಳು ಇದ್ದಾವ? ಯಾವ ರೀತಿಯ ಒಂದು ಸಾಕ್ಷ್ಯಗಳು ಇರಬಹುದು ಏನು ಅಂತ? ಪ್ರಮೋದ್, ಈಗ ಸದ್ಯ ಅರ್ಜಿ ವಿಚಾರ ಆರಂಭವಾಗಿದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಆದೇಶವನ್ನ ಕೂಡ ಪ್ರಕಟ ಮಾಡಲಿದ್ದಾರೆ. ಈಗಾಗಲೇ ಪ್ರದೋಷ್ ಹೇಳಿರುವಂತೆ ಆತ ತನ್ನ ಸಲ್ಲಿಕೆ ಮಾಡಿರುವಂತಹ ಅರ್ಜಿಯಲ್ಲಿ ಸಮಗ್ರವಾಗಿ ಈ ಕೇಸ್ನ ವಿವರಣೆಯನ್ನ ನೀಡಿದ್ದಾನೆ. 8ನೇ ತಾರೀಕು 2024 ಜೂನ್ 8ರಂದು ರೇಣುಕಾಸ್ವಾಮಿಯ ಕಿಡ್ನಾಪ್ ಆಯ್ತು ನೋಡಿ. ಅಲ್ಲಿಂದ ಅವತ್ತು ಸಂಜೆ 4:30 ಸುಮಾರಿಗೆ ಪವಿತ್ರ ಗೌಡ ಮನೆಗೆ ಹೋಗೋದು, ಪವಿತ್ರ ಗೌಡರನ್ನ ದರ್ಶನ್ ಮತ್ತೆ ಪ್ರದೋಷ್ ಕರ್ಕೊಂಡು ನೇರವಾಗಿ ಶೆಡ್ಗೆ ಬರೋದು, ಶೆಡ್ ನಲ್ಲಿ ನಡೆದಂತಹ ಕ್ರೌರ್ಯ ಇವೆಲ್ಲವನ್ನ ಕೂಡ ಆತ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ. ಪ್ರಮುಖವಾಗಿ ಪೊಲೀಸರು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಆತ ಒಂದಿಷ್ಟು ಹೇಳಿಕೆಯನ್ನ ನೀಡಿದ್ದ. ಆದ್ರೆ ಅದಕ್ಕೆ ಈ ಕೋರ್ಟ್ ಟ್ರಯಲ್ ಸಂದರ್ಭದಲ್ಲಿ ನನಗೆ ಒಪ್ಪಿಗೆ ಇಲ್ಲ ಪೊಲೀಸರು ಮಾಡಿರುವಂತಹ ಆರೋಪಕ್ಕೆ, ನಾನು ಹೀಗಾಗಿ ಈ ಕೇಸ್ ನಡೆಸ್ತೀವಿ ಅಂತ ಹೇಳಿದ್ರು. ಆದ್ರೆ ಈಗ ಸದ್ಯ ಈ ಕೇಸ್ನ ವಿರುದ್ಧವಾಗಿ ಆತ ಮಾಫಿ ಸಾಕ್ಷಿಯನ್ನ ಮಾಡ್ತಾ ಇರೋದು. ಈಗ ಬರುವಂತಹ ಆದೇಶ ಏನಿದೆ ಅದು ಈಗ ಸಾಕಷ್ಟು ಗಮನ ಮೂಡಿಸಿರುವಂತದ್ದು. ಒಂದು ವೇಳೆ ಒಪ್ಪಿಗೆಯನ್ನ ನೀಡಿದ್ರು ಅಂತ ಹೇಳಿದ್ರೆ ಮುಂದಿನ ಹಂತದಲ್ಲಿ ಉಳಿದ ಆರೋಪಿಗಳಿಗೆ ಕಷ್ಟ ಆಗುತ್ತೆ. ಪ್ರಾಸಿಕ್ಯೂಷನ್ಗೆ ಒಬ್ರು ಪ್ರತ್ಯಕ್ಷ ಸಾಕ್ಷಿ ಸಿಕ್ಕಾಗೆ ಆಗುತ್ತೆ. ಈ ಹಿಂದಿನ ಕೆಲವು ಪ್ರಕರಣಗಳಲ್ಲಿ ಕೂಡ ಇಂತಹದ್ದೇ ಬೆಳವಣಿಗೆಗಳಾಗಿದ್ವು. ವಿನಯ್ ಕುಲಕರ್ಣಿ ಕೇಸ್ನಲ್ಲಿ ಕೂಡ ಮಾಫಿ ಸಾಕ್ಷಿಯಾಗಿ ಬಂದ ನಂತರವೇ ಇಡೀ ಕೇಸ್ನ ದಿಕ್ಕು ಬದಲಾಗಿತ್ತು. ಈಗ ಮತ್ತೆ ಈ ಒಂದು ಕೇಸ್ನಲ್ಲೂ ಕೂಡ ಇಂತಹ ಬೆಳವಣಿಗೆಗಳು ಆಗಿರುವಂತದ್ದು ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳ ಟೆನ್ಷನ್ಗೆ ಕಾರಣವಾಗಿದೆ. ಈಗಾಗಲೇ ಎಲ್ಲರೂ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದಾರೆ. ಪ್ರಮುಖವಾಗಿ ದರ್ಶನ್ ಈ ಒಂದು ವಿಡಿಯೋ ಕಾನ್ಫರೆನ್ಸ್ ವೇಳೆ ಹಿಂಬದಿ ಸ್ಟೇಟ್ನಲ್ಲಿ ಕುತ್ಕೊಂಡಿದ್ದು ಅನ್ನುವಂತ ಮಾಹಿತಿ ಇದೆ. ಉಳಿದ ಆರೋಪಿಗಳು ಪವಿತ್ರ ಗೌಡ ಇರ್ಬೋದು, ಲಕ್ಷ್ಮಣ್ ಇರ್ಬೋದು, ಇವರೆಲ್ಲರೂ ಕೂಡ ಹಾಜರಾಗಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಆದೇಶ ಕೂಡ ಪ್ರಕಟ ಆಗುತ್ತೆ. ದರ್ಶನ್ ಪರವಾಗಿ ವಕೀಲರು ಇರ್ಬೋದು, ಹಾಗೆ ಪ್ರಾಸಿಕ್ಯೂಷನ್ ಪರವಾದ ವಕೀಲರು ಇರ್ಬೋದು, ಎಲ್ಲರೂ ಕೂಡ ಹಾಜರಾಗಿ ಈ ಕೇಸ್ನ ಅಂದ್ರೆ ಏನ್ ಬರುತ್ತೆ ಆದೇಶ ಅನ್ನುವಂಥದ್ದನ್ನ ಕೂಡ ಈಗ ಕಾಯ್ತಾ ಇದ್ದಾರೆ. ಮಾಹಿತಿಗಾಗಿ ಧ್ರುವ. ಮಾಫಿ ಸಾಕ್ಷಿ ಪ್ರದೋಷ್ ಅರ್ಜಿ ವಿಚಾರಣೆ ನಡೀತಾ ಇದೆ ಕೋರ್ಟಲ್ಲಿ. ಜೈಲಿನಲ್ಲಿ ನಟ ದರ್ಶನ್ ಪವಿತ್ರ ಗೌಡಗೆ ಫುಲ್ ಟೆನ್ಷನ್ ಶುರುವಾಗಿದೆ. ಒಂದ್ ಕಡೆ ಪ್ರದೋಷ್ ಸಲ್ಲಿಸಿರ್ತಕ್ಕಂಥ ಅರ್ಜಿಯ ಅಂಶ ತಿಳಿದು ದರ್ಶನ್ ಶಾಕ್ ಆಗಿದ್ದಾರೆ. ಈಗ ಆರೋಪಿಗಳ ಹಿಂದೆ ಒಂಟಿಯಾಗಿ ಕೂತಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ತಮ್ಮ ವಕೀಲರ ಮೂಲಕ ದರ್ಶನ್ ಅವರು ಈಗಾಗಲೇ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ದರ್ಶನ್ ಹಾಜರಾಗಿದ್ದಾರೆ. ಮಾಫಿ ಸಾಕ್ಷಿ ಪ್ರದೋಷ್ ಅರ್ಜಿ ವಿಚಾರಣೆ ಈಗ ಕೋರ್ಟ್ ಅಲ್ಲಿ ನಡೀತಾ ಇದೆ. ವಾದ ಪ್ರತಿವಾದಗಳು ನಡೀಬಹುದು. ಅದಾದ ನಂತರ ಏನಾಗಬಹುದು ಅನ್ನುವಂತಹ ಒಂದು ಕುತೂಹಲ ಕಾಡ್ತಾ ಇದೆ. ಇವತ್ತಿನ ವಿಚಾರಣೆಯ ಬಳಿಕ ಕೋರ್ಟ್ ತಕ್ಷಣವೇ ನಿರ್ಧಾರ ಪ್ರಕಟಿಸುತ್ತಾ ಅಥವಾ ಮುಂದಿನ ದಿನಾಂಕವನ್ನ ನೀಡತಕ್ಕಂತ ಸಾಧ್ಯತೆ ಇದೆಯಾ? ಎಲ್ಲಾ ವಿಚಾರಗಳು ಈಗ ಗೊತ್ತಾಗಬೇಕಾಗಿದೆ. ಎಲ್ಲರ ಚಿತ್ತ ಈಗ ಕೋರ್ಟಿನತ್ತ ನೆಟ್ಟಿದೆ. ಸೊ ಈಗ ಕೋರ್ಟ್ ಅಲ್ಲಿ ವಿಚಾರಣೆ ಯಾವ ರೀತಿ ಆಗುತ್ತೆ, ಎಷ್ಟೊತ್ತಿಗೆ ಮುಗಿಯುತ್ತೆ ಅನ್ನೋದನ್ನ ನಾವು ಈಗ ಕಾದ್ ನೋಡಬೇಕಾಗಿದೆ.